ಸೈತಾನನು ಏನ್ ಮಾಡ್ತಾನೆ, 2 ಕೊರಿಂಥ 11:14 ಪ್ರಕಾರ ಸೈತಾನನು ತನ್ನನ್ನು ತಾನು ಬೆಳಕಿನ ದೂತನಾಗಿ ಮಾರ್ಪಡಿಸಿಕೊಂಡಿದ್ದಾನೆ. ಇವತ್ತು ಸೈತಾನನು ಬೈಬಲ್ ಹಿಡ್ಕೊಂಡೇ ಪ್ರಸಂಗ ಮಾಡ್ತಿದ್ದಾನೆ. ಸೊ ಏನಂದ್ರೆ ಕ್ರಿಶ್ಚಿಯನ್ ಸಂಬಂಧಪಟ್ಟ ಹಾಡುಗಳನ್ನೇ ಹಾಡ್ತಾ ಇರ್ತಾನೆ. ಮತ್ತು ಮ್ಯೂಸಿಕ್ ಅವನ ಬಹಳ ಫೇಮಸ್, ಅವನ ಬಹಳ ಮ್ಯೂಸಿಕ್ಗೆ ಪ್ರಸಿದ್ಧವಾದಂಥ ವ್ಯಕ್ತಿ. HKL 28 ನೋಡ್ತೇವೆ, ಅವನನ್ನು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇಂದ ಸೃಷ್ಟಿ ಮಾಡಿರುವಂಥದ್ದು. ಇವತ್ತು ಅನೇಕರಿಗೆ ಮ್ಯೂಸಿಕ್ ಬಹಳ ಇಷ್ಟ. ಆರಾಧನೆ ಅಂದ್ರೆ ಮ್ಯೂಸಿಕ್ ಯಾವ್ದಾಗ, ಇದು ಸೈತಾನನ ಕುತಂತ್ರ, ಸೈತಾನನ ಕೆಲಸ ಇವತ್ತದು. ದೇವ್ರ ವಾಕ್ಯ ಕೇಳೋದು ಬೇಡ, ಮ್ಯೂಸಿಕ್ ಒಂದಿದ್ರೆ ಸಾಕು, ಹಾಡೋದಿದ್ರೆ ಸಾಕು. ದೇವ್ರ ವಾಕ್ಯ ಅದಕ್ಕೆ ನೋಡಿದ್ದೇವೆ ಅನೇಕ ಈ ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ವರ್ಷಿಪ್ ಅನ್ನೋಂಥದ್ದು 1 hour, half an hour ಮೇಲೆ 1 hour ವರ್ಷಿಪ್ ಅಂತ ಇರುತ್ತೆ. ಏನು ಡ್ರಮ್ಸ್ ಗಿಮ್ಸ್ ಚೆನ್ನಾಗಿ ಹಾಕಿ ಗಿಟಾರ್ ಮಾಡಿಸಿ ಎಲ್ಲರಿಗೆ 1 hour ಅವ್ರಿಗೆ ಮತ್ತೆ ಬೇಕಾದ್ರೆ ಮನೇಲಿ ಪಾಪ ವಾಕಿಂಗ್ ಮಾಡಲ್ಲ, ಎಕ್ಸರ್ಸೈಸ್ ಮಾಡಲ್ಲ ಅಂಥವ್ರಿಗೆ ಅವ್ರು ಚರ್ಚ್ ಕರ್ಕೊಂಡಲ್ಲ ಎಕ್ಸರ್ಸೈಸ್ ಮಾಡಿಸ್ತಾರೆ. ಸ್ವಲ್ಪ ಕುಣಿದಾಡೋದಂದ್ರೆ ಏನು, ಎಕ್ಸರ್ಸೈಸ್ ಮಾಡಿಸೋದು. ಮಾಡಿಸಿ ವಾಕ್ಯ ಹೇಳುವಂಥದ್ದು 15 ನಿಮಿಷ. ಆ ವಾಕ್ಯದಲ್ಲಿ ಸತ್ಯ ಏನಿರಲ್ಲ, 15 ನಿಮಿಷದಲ್ಲಿ ಏನೋ ಒಂದು ಇದೆಲ್ಲ ಹೇಳಿ ಮತ್ತು ಅದೇನು ಅವ್ರಿಗೆ ಜನರಿಗೆ ಏನೋ ಒಂದು ಸುಳ್ಳು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಮತ್ತು ಮುಖ್ಯವಾಗಿ ಕಾಣಿಕೆ ತೆಗೆದುಕೊಳ್ಳೋದಕ್ಕೋಸ್ಕರ, ಹಣ ಸಂಗ್ರಹಣ ಮಾಡೋಕ್ಕಲ್ಲ, ಎಷ್ಟೇ ಬೋಧನೆ. ಇದು ವರ್ಷಿಪ್ ಅಲ್ಲ, ಸೈತಾನನ ಕುತಂತ್ರ. ಅವನು ಏನಂತಾರೆ HKL 28 ಮುಖ್ಯವಾಗಿ ಅವನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಂದನೇ ಉಂಟು ಮಾಡಿದಂತೆ ದೇವರವನಿಗೆ. ಅಂದ್ರೆ 2 ತರವಾದಂಥ ಇನ್ಸ್ಟ್ರೂಮೆಂಟ್ ನೋಡ್ತೇವೆ. ಡ್ರಮ್ಸ್ ಅಂತ ಹೇಳಿ ನೋಡ್ತೇವಲ್ಲ, ಬಡಿದ ಸೌಂಡ್ ಬರುವಂಥದ್ದು, ಇನ್ನೊಂದು ಗಾಳಿಯಿಂದ ಬರುವಂತಹ ಸೌಂಡ್. ಟ್ರಂಪೆಟ್ ಆಗಲಿ, ತುತ್ತೂರಿ ಆಗಲಿ, ಫ್ಲೂಟ್ ಆಗಲಿ, ಬೇರೆ ಬೇರೆ ನೋಡ್ತೇವೆ, ಗಾಳಿಯಿಂದ ಬರುವಂಥದ್ದು. ಅವುಗಳ ಜೊತೆಯಲ್ಲಿ ಸೈತಾನನ ದೇವರು ಉಂಟು ಮಾಡ್ದ. ಯಾಕೆ ಇವತ್ತು ಅನೇಕರಿಗೆ ಮ್ಯೂಸಿಕ್, ಸಂಗೀತ, ಹಾಡು ಬಹಳ ಇಷ್ಟ ಅಂದ್ರೆ ಸೈತಾನನ ಕೆಲಸನೇ, ಸೈತಾನೇ ಅದಾಗಿದ್ದಾನೆ. ವಾಕ್ಯ ಬೇಡ, ಬೋಧನೆ ಬೇಡ, ಯಾವ ಸಂದೇಶ ಬೋಧನೆ ಕೇಳಲ್ಲ, ಸತ್ಯ ಇರೋದಂತ ಕೇಳಲ್ಲ. ಅಂತ ಸುಳ್ಳು ಭಾಷೆ ಹೇಳ್ಕೊಂಡು ಕೇಳ್ಕೊಂಡಿರ್ತಾರೆ, ಮತ್ತು ಅವೇ ಬಂದು ರಿಪೀಟ್ ಮಾಡೋದು. ಅದೆಲ್ಲ ನೋಡ್ತೇವೆ. ಸೈತಾನನು ಈ ರೀತಿ ಆಗಿರೋದ್ರಿಂದ ಅವುಗಳ ಬಗ್ಗೆ ಇಗ್ನೋರೆಂಟ್ ಆಗಿರಬೇಡ್ರಿ ಅಂತ ದೇವರು ಹೇಳೋದು. ಹಾಗೆ